ಇರುವಂತಹ ಸರ್ಕಾರಿ ವೈದ್ಯಾಧಿಕಾರಿಗಳು ಆಸ್ಪತ್ರೆಗೆ ಸಾರ್ವಜನಿಕ ಸೇವೆ ಬಿಟ್ಟು ನಮ್ಮ ಲಾಭಕ್ಕೋಸ್ಕರ ನಿಂತಿದ್ದಾರೆ. ಅದಕ್ಕೆ ಏನಾದರೂ ಅಮೆಂಡ್ಮೆಂಟ್ ನೋಡಿ, ಅಮೆಂಡ್ಮೆಂಟ್ ತರಬೇಕು ಅಂತ ಯೋಚನೆಯಲ್ಲಿ ಇದ್ದೀವಿ. ಯಾವ ಥರ ತರಬೇಕು ಯಾಕಂತ ಹೇಳಿದ್ರೆ ಅವರಿಗೆ ಸದ್ಯದಲ್ಲಿ ಖಾಸಗಿ ಒಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಅದನ್ನು ಯಾವ ರೀತಿಯಾಗಿ ತರಬೇಕಂದ್ರೆ ಅವರ ಒಂದು ನಮ್ಮ ಒಂದು ಡ್ಯೂಟಿ ಅವರ್ಸ್ ಬಿಟ್ಟ ನಂತರ ಅವ್ರಿಗೂ ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ ಮನೆಯಲ್ಲಿ ಕ್ಲಿನಿಕಲ್ಲಿ ನಡೆಸೋದಕ್ಕೆ ಅದೆಲ್ಲ ಅವಕಾಶ ಇದೆ. ಯಾವ ಥರ ಈಗ ಸೂಕ್ಷ್ಮವಾದಂಥ ವಿಷಯ ನಾನು ಈಗಲೇ ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಏನೋ ಹೇಳಿದ್ರೆ ಅದನ್ನು ಮತ್ತೆ ದೊಡ್ಡದಾಗಿ ಹೆಡ್ಲೈನ್ ಆಗಿಬಿಡ್ತದೆ. ಆದರೆ ಯಾವ ರೀತಿಯಾಗಿ ಅದನ್ನು ನಾವು ಮಾಡಬೇಕು ಅಂತ ಅದನ್ನು ನಾವು ಪರಿಶೀಲನೆಯಲ್ಲಿದೆ. ಓಕೆ ನೋಡಿ, ನಾನೆಲ್ಲ ಇಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಇದು ಪತ್ರಿಕಾಗೋಷ್ಠಿ ಕರೆದಿದ್ದೀರಾ. ಇದು ನೋಡಿ, ನಾವು ನಮ್ಮಲ್ಲಿ ಈಗ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿದ್ದೀವಿ. ನಮ್ಮ ಟೈಮ್ ಪ್ರಕಾರ ಅವರು ಇರಲೇಬೇಕು. ನಮ್ಮ ಏನು ಫೇಸ್ ರೆಕಗ್ನಿಷನ್ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿಬಿಟ್ಟಿದ್ದೀವಿ. ಅವ್ರಿಗೆ ಆ ಲೊಕೇಶನ್ನು ಮತ್ತು ಅವರ ಮುಖಪರಿಚಯ ಎರಡೂ ಕೂಡ ಆಗಿರುವಂಥ ಒಂದು ಅಟೆಂಡೆನ್ಸ್ ಸಿಸ್ಟಮ್ ಈಗ. ಸೊ ಯಾವ ಸಮಯಕ್ಕೆ ಇರಬೇಕು, ಕಡ್ಡಾಯ ಅವ್ರು ಇರಲೇಬೇಕು. ಅದರಿಂದ ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಈಗ. ಸೊ ಮುಂದಿನ ದಿವಸದಲ್ಲಿ ಅವರ ಸಂಬಳ ಕೂಡ ಅವ್ರ ಅಟೆಂಡೆನ್ಸ್ಗೆ ಲಿಂಕ್ ಮಾಡ್ತಾ ಇದ್ವಿ. ಎಲ್ಲ ಸಾಫ್ಟ್ವೇರನ್ನು ಮತ್ತು ಇದೆಲ್ಲ ರೆಡಿ ಮಾಡಿಬಿಟ್ಟಿದ್ವಿ. ಈಗೆಲ್ಲ ರಿಜಿಸ್ಟರ್ ಆಗಿದ್ದಾರೆ. ಸೊ ನಮ್ಮ ಡ್ಯೂಟಿ ಅವರ್ಸಲ್ಲಿ ಅವ್ರು ಇರ್ತಾರೆ. ನೀವು ಹೇಳ್ತಾ ಇರೋ ಪ್ರಶ್ನೆ ಬೇರೆ, ಅದನ್ನ ನೋಡೋಣ ಮುಂದೆ ಯಾವ ಥರ ಮಾಡ್ಬೇಕು ಆಮೇಲೆ. ಸರ್, ಈಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೆಳಗಾವಿಯಲ್ಲಿ ಉದ್ಘಾಟನೆ ಆಯಿತು ಸರ್. ಈಗಲೂ ಕೂಡ ಹುಬ್ಳಿ KMCಗೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಕೂಡ ಈಗೂ ನಡೀತಾ ಇದೆ. ನೋಡೋಣ, ಚೆಕ್ ಮಾಡ್ತೀನಪ್ಪ. ಎಲ್ಲ ಆ ಥರ ಏನಿಲ್ಲ. ಕೆಲವು ವೈದ್ಯರ ಕೊರತೆ ನಮ್ಮ ಪ್ರಕಾರ ಈಗ ಸ್ವಲ್ಪ ಎಲ್ಲ ಬದಲಾವಣೆಗಳಾಗಿದೆ. ಮತ್ತು ನಮ್ಮ ಒತ್ತಡ ಕೂಡ ಹೆಚ್ಚಿರೋದ್ರಿಂದ ಅದೇನಾಗ್ತದೆ ಒಂದ್ಸಲ ಸಾಕಾಗದೇ ಇರ್ಬೋದು. ನಾನು ಅದ್ರ ಪರಿಶೀಲನೆ ಮಾಡ್ತೀನಿ. ಇಲ್ಲ, ಇನ್ನೂ ಬರಬೇಕು. ಇನ್ನೊಂದು 2-3-4 ದಿವಸ ಬೇಕು. ಅದು ಹಳೇ ಆರೋಪ. ಈಗೆಲ್ಲ ಯೋಜನೆ ಅನುಷ್ಠಾನ ನೋಡ್ರಿ, ಇವೆಲ್ಲ ಸರ್ಕಾರದ ಯೋಜನೆಗಳು ಮಾಡಿದಾಗ ಇದೆಲ್ಲ ಯಾವುದೇ ಯೋಜನೆ ಆಗಲಿ ಅದನ್ನು ಅನುಷ್ಠಾನ ಈಗ 1 ಲಕ್ಷ ಕೋಟಿಗಿಂತ ಹೆಚ್ಚು ನಾವು ಹಣ ಸಂದಾಯ ಮಾಡಿಲ್ವಾ, ಜನರಿಗೆ ಮುಗಿಸಿಲ್ವ ನಾವು? ಸೊ ನನಗದು ಗೊತ್ತಿಲ್ಲ, ಅವ್ರಿಗೆ ನೀವು ಕೇಳಿ ಸ್ಪಷ್ಟೀಕರಣ. ಆದರೆ ಈ ಯೋಜನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದು ನಿಲ್ಲಿಸೋದಿಲ್ಲ, ಜನರಿಗೆ ಮುಟ್ತಾ ಇದೆ. ಮತ್ತು ಬೇರೆ ಯೋಜನೆ ಕೂಡ ಮಾಡ್ತಾ ಇದ್ದೀವಿ. ಯಾವ್ದು ಮಾಡಿ, ಇವತ್ತು ನಾನು ಕಿತ್ತೂರಿಗೆ ಹೋಗ್ತಾ ಇದ್ದೀನಿ. ಈಗ ಅಲ್ಲಿ ಹೊಸ ಆಸ್ಪತ್ರೆಗೆ ಶಂಕುಸ್ಥಾಪನೆ, ಹೊಸ ತಾಲೂಕು ಆಸ್ಪತ್ರೆಗೆ ಅದು ಮಾಡ್ತಾಯಿದ್ದೀವಿ. ಬೆಳಗಾಂನಲ್ಲಿ ಖಾನಾಪುರ ಮಾಡಿದ್ದೀವಿ, ರಾಮದುರ್ಗಾಗಿ ಮಾಡ್ತಾಯಿದ್ದೀವಿ, ಸವದತ್ತಿ ಮಾಡ್ತಾಯಿದ್ದೀವಿ, ಕಿತ್ತೂರು ಮಾಡ್ತಾಯಿದ್ದೀವಿ, ಅತನಿ MCH ಆಸ್ಪತ್ರೆ ಮಾಡಿದೋ. ಸೊ ನಾನು ಹೇಳ್ತಾ ಇರೋದು ದುಡ್ಡಿಲ್ಲ ಅಂತ ಹೇಳ್ತಾರೆ. ಇಲ್ಲ, ದುಡ್ಡಿಲ್ಲ ಅಂತ ಹೇಳಿ ವೈದ್ಯಾಧಿಕಾರಿಗೆ 1500 MBBS ಡಾಕ್ಟರ್ಸ್ ಈಗ ನಾವು ಮೊನ್ನೆ ಎಲ್ಲ ಕೂಡ ಕಳಿಸ್ಕೊಟ್ಟಿದ್ದೀವಿ. ಸ್ಪೆಷಲಿಸ್ಟ್ಗಳು ಕೂಡ ಬರ್ತಾ ಇದ್ದಾರೆ. ಸೊ ವೈದ್ಯಾಧಿಕಾರಿಗಳು ಬಹುತೇಕ ನಮ್ಮಲ್ಲಿ MBBS ಡಾಕ್ಟರ್ ಬಹುತೇಕ 90% ಬಂದಿದ್ದಾರೆ, ಖಾಲಿ ಇಲ್ಲ ಈಗ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.